ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ನಿಲ್ಲದ ಅಟ್ಯಾಕ್, ಇರಾನ್ ದಾಳಿಗೆ ಪ್ರತಿದಾಳಿ ಮಾಡ್ತಾ ಇರುವ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 950 ಜನ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ ಈವರೆಗೆ 3450 ನಾಗರಿಕರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಅನ್ನೋದು ನಿಲ್ತಾ ಇಲ್ಲ, ನಿರಂತರವಾಗಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಇರಾನ್ನ ದಾಳಿಗೆ ಪ್ರತಿದಾಳಿಯನ್ನ ಇಸ್ರೇಲ್ ಮಾಡ್ತಿದೆ. ಇಸ್ರೇಲ್ ಸುಮ್ಮನೆ ಇಲ್ಲ, ಇರಾನಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾನೆ ಬಂದಿದೆ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ಈ ಅಟ್ಯಾಕ್ಸು ಕೌಂಟರ್ ಅಟ್ಯಾಕ್ಸ್ಗಳು ನಡೀತಾನೇ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 950 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇರಾನ್ನಲ್ಲಿ ಈವರೆಗೆ 3450 ನಾಗರಿಕರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೆಲ್ ಅವೀವ್ ಇಸ್ರೇಲ್ನ ಕತೆ ನೋಡಿ ನೀವು, ಎಷ್ಟರ ಮಟ್ಟಿಗೆ ಹಾನಿ ಸಂಭವಿಸಿದೆ, ನಷ್ಟ ಸಂಭವಿಸಿದೆ, ಬಿಲ್ಡಿಂಗ್ಗಳ ಪರಿಸ್ಥಿತಿ ಏನಾಗಿದೆ, ಅಲ್ಲಿನ ಸಿಚುವೇಶನ್ಸ್ ಹೇಗಿದೆ, ಎಷ್ಟರ ಮಟ್ಟಿಗೆ ಇದರ ತೀವ್ರತೆ ಇದೆ. ನಿರಂತರವಾಗಿ ಕ್ಷಿಪಣಿಗಳಿಂದ ದಾಳಿ ಮಾಡಲಾಗ್ತಿದೆ, ಡ್ರೋನ್ಗಳಿಂದ ದಾಳಿ ಮಾಡಲಾಗ್ತಾ ಇದೆ, ಅಟ್ಯಾಕ್ಸ್ಗಳು ನಿಲ್ತಾನೆ ಇಲ್ಲ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಹಾಸ್ಪಿಟಲ್ಗಳಾಗಿರ್ಬೋದು, ಕಚೇರಿಗಳಾಗಿರ್ಬಹುದು, ದೊಡ್ಡ ದೊಡ್ಡ ಪ್ರತಿಷ್ಠಿತ ನಗರಗಳು ಅಂತ ಏನು ಕರೆಸ್ಕೊಳ್ತಾ ಇತ್ತು, ಜನ ಹೆಚ್ಚಾಗಿ ವಾಸಿಸ್ತಾ ಇರುವಂಥ ಪ್ರದೇಶಗಳು ಅಂತ ಏನಿತ್ತು, ಅವುಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇರುವಂಥದ್ದು. ಹಲವು ಸಾವು ನೋವು ಸಂಭವಿಸಿರೋದ್ರ ಬಗ್ಗೆಯೂ ಕೂಡ ವರದಿ ಆಗ್ತಾ ಇದೆ. ಕೆಲವೊಮ್ಮೆ ಮುಚ್ಚಾಕುವಂಥ ಪ್ರಯತ್ನಗಳು ನಡೆಯುತ್ತೆ, ಅಂಥದ್ದೇನು ಸಂಭವಿಸಿಲ್ಲ ಅಂತ. ಈಗ ಇರಾನ್ ಹೇಳ್ತಾ ಇದೆಯಲ್ಲ, ಅಮೆರಿಕ ದಾಳಿಯಿಂದ ನಮಗೇನು ಎಫೆಕ್ಟ್ ಆಗಿಲ್ಲ ಅಂತ. ಅದೇ ಥರ ಇಸ್ರೇಲ್ನಲ್ಲೂ ಕೂಡ ನಮಗೇನು ತೀವ್ರ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾ ಇದ್ರೂ ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾದಂಥ ಅಟ್ಯಾಕ್ಸನ್ನು ಮಾಡಲಾಗ್ತಾ ಇದೆ ಅಂತ. ಎರಡೂ ಕಡೆಯಿಂದಲೂ ಕೂಡ ಆಕ್ರಮಣಕಾರಿ ಅಟ್ಯಾಕ್ಸ್ಗಳು ನಡೀತಾ ಇರೋದು. ಇರಾನ್ ಮಾಡ್ತಿದ್ದ ಹಾಗೇನೆ ಇಸ್ರೇಲ್ ಮಾಡ್ತಿದ್ದ ಹಾಗೆ ಇರಾನ್ ನಿರಂತರವಾಗಿ ನಡೀತಾ ಇದೆ. ಅಲ್ಲಿರುವಂಥ ಜನರಲ್ಲಿ ಆತಂಕದ ವಾತಾವರಣ. ಏನು ಮಾಡೋದು, ಎಲ್ಲಿಗೆ ಹೋಗೋದು ಒಂದು ಅರ್ಥ ಆಗದಂಥ ಪರಿಸ್ಥಿತಿ. ಬಂಕರ್ನಲ್ಲಿ ಅಡಗಿ ಕೂರೋದಕ್ಕೂ ಕೂಡ ಭಯ ಪಡಬೇಕು.